ಅಕ್ಷಯ ತೃತೀಯದಂದು ಜಪಿಸಬೇಕಾದ ಅಥವಾ ಕೇಳಿಸಿಕೊಳ್ಳಬೇಕಾದ ಮಹಾಲಕ್ಷ್ಮಿಯ ಮಂತ್ರವೇ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಲಯೇ ಪ್ರಸೀದ ಶ್ರೀಂ 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 ಓಂ ಮಹಾಲಕ್ಷ್ಮಿಯೇ ನಮಃ. ತಾಯಿ ಮಹಾಲಕ್ಷ್ಮಿಗೆ ಸಂಬಂಧಿಸಿದಂತೆ ಇರುವ ಸಂಪತ್ತು, ಸಮೃದ್ಧಿ ಮತ್ತು ಯಶಸ್ಸನ್ನು ಕರುಣಿಸುವ ಅತ್ಯಂತ ಶಕ್ತಿಶಾಲಿ ಮಹಾಲಕ್ಷ್ಮಿ ಮಂತ್ರ ಇದಾಗಿದ್ದು, ಅಕ್ಷಯ ತೃತೀಯದಂದು ಇದನ್ನು ಜಪಿಸುವುದು, ಕೇಳುವುದು ಸಂಪತ್ತು ವೃದ್ಧಿಯಾಗಲು ಕಾರಣವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಈ ಮಂತ್ರವು ತಾಯಿ ಲಕ್ಷ್ಮಿಯನ್ನು ಪ್ರಸನ್ನಗೊಳಿಸಲು, ಆರ್ಥಿಕ ಸ್ಥಿರತೆ ಮತ್ತು ಜೀವನದಲ್ಲಿನ ಅಡೆತಡೆಗಳನ್ನು ನಿವಾರಿಸಲು ಕೂಡ ಸೂಕ್ತವಾದುದಾಗಿದೆ. ಹಾಗಿದ್ದರೆ ಈ ಮಂತ್ರವನ್ನು ಕೇವಲ ಅಕ್ಷಯ ತೃತೀಯದಂದು ಮಾತ್ರ ಪಠಿಸಬೇಕಾ? ಹಾಗೇನೂ ಇಲ್ಲ. ಪ್ರತಿದಿನ ಮನೆಯಲ್ಲಿ ಲಕ್ಷ್ಮಿ ಪೂಜೆ ಮಾಡುವವರು ಅಥವಾ ವಿಶೇಷವಾಗಿ ಶುಕ್ರವಾರ ಲಕ್ಷ್ಮಿ ಪೂಜೆಯನ್ನು ಮಾಡುವವರು ಪೂಜೆಯ ಸಂದರ್ಭದಲ್ಲಿ ಮಹಾಲಕ್ಷ್ಮಿಯ ಈ ಮಂತ್ರವನ್ನು 108 ಬಾರಿ ಜಪಿಸುವುದು ಸಂಪತ್ತು ವೃದ್ಧಿಗೆ ಕಾರಣವಾಗುತ್ತದೆ. ಹಾಗೂ ನಿಮಗೆ ಬರಬೇಕಿರುವ ಹಣದ ವಿಷಯದಲ್ಲಿ ಅಡೆತಡೆಗಳಿದ್ದರೆ ಅದರ ನಿವಾರಣೆಗೂ ಕಾರಣವಾಗುತ್ತದೆ. ಕೇವಲ ಇಷ್ಟು ಮಾತ್ರವಲ್ಲ, ನಿಮ್ಮ ಬದುಕನ್ನು ಯಶಸ್ಸಿನತ್ತ ಕೊಂಡೊಯ್ಯಲು ಕೂಡ ಈ ಮಂತ್ರ ಕೆಲಸ ಮಾಡುತ್ತದೆ. ಈ ಮಂತ್ರ ಒಂದೇ ಅಲ್ಲ, ಹಿಂದೂ ಧರ್ಮೀಯರ ಯಾವುದೇ ಮಂತ್ರವನ್ನಾದರೂ ನೀವು ಜಪಿಸುವ ಮೊದಲು ನೀವು ಯಾವ ದೇವರ ಪೂಜೆಯನ್ನು ಮಾಡುತ್ತೀರೋ ಆ ದೇವರ ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿ. ದೇವರು ನನ್ನೊಂದಿಗಿದ್ದಾನೆ ಮತ್ತು ನನ್ನನ್ನು ಕಷ್ಟಗಳಿಂದ ಕಾಪಾಡುತ್ತಾನೆ ಎನ್ನುವ ಅಪಾರ ನಂಬಿಕೆಯೊಂದಿಗೆ ಶ್ರದ್ಧೆಯಿಂದ ಮಾಡುವ ಪೂಜೆಯೊಂದಿಗೆ ನೀವು ಜಪಿಸುವ ಮಂತ್ರ ಯಾವುದೇ ತಪ್ಪುಗಳಿಲ್ಲದೆ ಸ್ಪಷ್ಟವಾಗಿದ್ದರೆ ಆಗ ಖಂಡಿತ ಪೂಜೆಯೊಂದಿಗೆ ನಿಮ್ಮ ಮನಗಳಲ್ಲಿ ಪಾಸಿಟಿವ್ ಎನರ್ಜಿ ಸೃಷ್ಟಿಯಾಗುತ್ತದೆ ಮತ್ತು ಇದು ನಿಮಗೆ ಬದುಕಿನಲ್ಲಿ ಗೆಲುವು ತಂದುಕೊಡುತ್ತದೆ. ಈ ಮಹಾಲಕ್ಷ್ಮಿಯ ವಿಶೇಷ ಮಂತ್ರವನ್ನು ಕೂಡ ಜಪಿಸುವಾಗ, ಕೇಳಿಸಿಕೊಳ್ಳುವಾಗ ಏಕಾಗ್ರಚಿತ್ತರಾಗಿದ್ದರೆ ಖಂಡಿತ ನೀವಂದುಕೊಂಡ ಕೆಲಸವಾಗುತ್ತದೆ. ಕೆಲಸವಾಯಿತು ಎಂದರೆ ನಿಮಗೆ ಹಣ ಬಂದೇ ಬರುತ್ತದೆ. ಈ ಮೂಲಕ ಸಂಪತ್ತು ನಿಮ್ಮದಾಗುತ್ತದೆ. 108 ಬಾರಿ ಜಪಿಸಿರುವ ಮಹಾಲಕ್ಷ್ಮಿ ಮಂತ್ರದ ಲಿಂಕ್ ನಿಮಗೆ ಬೇಕೆಂದರೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಎಂದು ಕಮೆಂಟ್ ಮಾಡಿ. ನಿಮಗೆ ವಿಡಿಯೋ ಲಿಂಕ್ ಕಳಿಸಲಾಗುವುದು.